ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನು ಅಂದರೆ, ಪೆಟ್ರೋಲ್ ಬಂಕಲ್ಲಿ ನೀವು ಫ್ಯೂಯಲ್ ಹಾಕ್ಸೋವಾಗ ನಿಮಗೆ ಉಚಿತವಾಗಿ ಸಿಗುವಂತಹ 7 ಸೌಲಭ್ಯಗಳು ದಯವಿಟ್ಟು ಯಾರೂ ಮರಿಬೇಡಿ. ಪ್ರತಿಯೊಬ್ಬ ಚಾಲಕರು, ಮಾಲೀಕರು, ಪ್ರತಿಯೊಬ್ಬರು ತಿಳಿದುಕೊಳ್ಬೇಕಾದಂಥ ಒಂದು ವಿಚಾರ. ನೀವು ಯಾವುದೇ ಪೆಟ್ರೋಲ್ ಬಂಕಿಗೆ ಹೋದರೂ ಗಾಳಿ, ಏರ್ ಉಚಿತವಾಗಿ ಕೊಡಲೇಬೇಕು ಆ ಮಾಲೀಕ. ಹಾಗೂ ನಿಮಗೆ ಕುಡಿಯಲಿಕ್ಕೆ ಸ್ವಚ್ಛವಾದ ನೀರು, ಫಿಲ್ಟರ್ ಆಗಿರಬೇಕು. ಫಿಲ್ಟರ್ ಆಗಿರ್ತಕ್ಕಂಥ ಒಂದು ಸ್ವಚ್ಛ ನೀರನ್ನು ಆತ ಕೊಡಲೇಬೇಕಾಗುತ್ತೆ. ಎಮರ್ಜೆನ್ಸಿ ಏನಾದರೂ ಇತ್ತು ಅಂತ ಅಂದರೆ ಶೌಚಾಲಯದ ವ್ಯವಸ್ಥೆ ಕೊಟ್ಟೇ ಕೊಡಬೇಕು. ಕೆಲವೊಂದು ಬಂಕ್ಗಳಲ್ಲಿ ಬೀಗ ಹಾಕೊಂಬಿಡಿಕೊಳ್ಳೋದು, ಇಲ್ಲ ಅಂತ ಹೇಳೋದು, ಗಲೀಜು ಇಟ್ಕೊಳ್ಳೋದು, ಈ ಥರ ಎಲ್ಲ ಮಾಡೋಕ್ಕೂಡ್ದು. ಬಟ್ ಕ್ಲೀನ ಇದು ನಿಮಗೆ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಿಕೊಡ್ಬೇಕಾಗತ್ತೆ. ಹಾಗೆ ಫಸ್ಟ್ ಏಡ್ ಬಾಕ್ಸ್, ಫಸ್ಟ್ ಏಡ್ ಕಂಪಲ್ಸರಿ ಇರಲೇಬೇಕು ಪೆಟ್ರೋಲ್ ಬಂಕ್ನಲ್ಲಿ. ನಿಮಗೆ ಅದನ್ನು ಕೂಡ ಉಚಿತವಾಗಿ ಕೊಡಬೇಕು ಅವರು. ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿ ನಿಮ್ದೇನಾದ್ರು ನೆಟ್ವರ್ಕ್ ಪ್ರಾಬ್ಲಮ್ ಆಗಿ, ಇಲ್ಲ ಫೋನ್ ಸ್ವಿಚ್ ಆಫ್ ಆಗಿ, ಮತ್ತೊಂದು ಮಗದೊಂದು ಏನಾದರೂ ಇತ್ತು ಅಂತ ಅಂದರೆ ನಿಮಗೆ ಎಮರ್ಜೆನ್ಸಿಗೆ ಫೋನ್ ಕಾಲ್ ಕೂಡ ಕೊಡಬೇಕು. ಅದು ಕಾನೂನಿನಲ್ಲಿ ಇದೆ. ಪೆಟ್ರೋಲ್ ಏನಾದರೂ ನಿಮಗೆ ಕ್ವಾಲಿಟಿ ಇಲ್ಲ, ಮೈಲೇಜ್ ಬರ್ತಿಲ್ಲ ಅಂತ ಅಂದರೆ, ಅದು ನಿಮ್ಮ ಗಮನಕ್ಕೆ ತಿಳಿದರೆ ಪೆಟ್ರೋಲ್ ಕೂಡ ಟೆಸ್ಟಿಂಗ್ ಮಾಡಿ ಟೆಸ್ಟಿಂಗ್ ರಿಪೋರ್ಟ್ನ ಕೊಡಲೇಬೇಕು. ಕಂಪಲ್ಸರಿ ನೀವು ಯಾವುದೇ ಬಂಕ್ ಹೋಗಿ ಕಂಪಲ್ಸರಿ ಕೊಡಬೇಕಾಗತ್ತೆ. ದಯವಿಟ್ಟು ಮುಖ್ಯವಾಗಿ ಮೇಯ್ನ್ ಮಾಡಬೇಕಾಗಿರೋದೇನು ಅಂತ ಅಂದರೆ, ಯಾವುದೇ ಬಂಕ್ಗೆ ಹೋಗಿ ನೀವು ಪೆಟ್ರೋಲ್ ಆರ್ ಡೀಸೆಲ್ ಹಾಕ್ಸಿದ್ದಲ್ಲಿ ದಯವಿಟ್ಟು ಬಿಲ್ ದಯವಿಟ್ಟು ತಗೊಂಡು ಹೋಗಿ. ಬಿಲ್ ಈಸ್ಕೊಳ್ದೆ ಹೋಗೋಕ್ಕಂತೂ ಹೋಗಲೇಬೇಡಿ. ಯಾಕೆ ಅಂತ ಅಂದರೆ, ಫ್ಯೂಲ್ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ಗಾಡಿ ಇಂಜಿನ್ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಆ ಬಿಲ್ ಗ್ಯಾರಂಟಿ ಇರುತ್ತೆ. ಇಷ್ಟು 7 ಸೌಲಭ್ಯಗಳು ಉಚಿತವಾಗಿರುತ್ತೆ. ಕಾನೂನಿನ ಪ್ರಕಾರ ಕೊಡಲೇಬೇಕಾಗುತ್ತೆ ಆತ ಮಾಲೀಕ. ದಯವಿಟ್ಟು ಇಷ್ಟನ್ನು ದಯವಿಟ್ಟು ಮನದಲ್ಲಿಟ್ಕೊಂಡು, ಏನೇ ಇಷ್ಟು 7 ಸಮಸ್ಯೆಯಲ್ಲಿ ಬಂದರೂ ದಯವಿಟ್ಟು ಗಮನಿಸಿ. ಡೆನ್ಸಿಟಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಪೆಟ್ರೋಲ್ ಹಾಕುವಾಗ ಮೀಟರ್ ಮೇಲೆ ಗಮನವಿಡಿ. ಯಾರು ಹೇಗೆ ಬೇಕಾದರೂ ಮೋಸ ಮಾಡಬಹುದು. ಆದ್ದರಿಂದ ಈ ಒಂದು ವಿಚಾರನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಕರ್ನಾಟಕ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ, ಲೈಕ್, ಕಾಮೆಂಟ್, ಶೇರ್ ದಯವಿಟ್ಟು ಫೇಸ್ಬುಕ್ಕಲ್ಲಿ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಚಾರನೂ ನಿಮಗೆ ಅಪ್ಡೇಟ್ ಮಾಡ್ತಾ ಬರ್ತಾ ಇರ್ತೀನಿ. ಧನ್ಯವಾದಗಳು.